ಬ್ರೋ ಫುಲ್ ಬೇಜಾರಾಗ್ಬಿಡ್ತು ಬ್ರೋ ಇವತ್ತು ಮಾತ್ರ ನನಗೆ. ಎಷ್ಟು ಬೇಜಾರಾತಂತ ಅಂದ್ರೆ ನನಗೆ ಹೇಳ್ಲಿಕ್ಕೆ ಆಗ್ತಾಯಿಲ್ಲ, ಅಷ್ಟು ಬೇಜಾರಾಯ್ತು. ಯಾಕಂತೀರ, ಬೆಳಿಗ್ಗೆ 140 ರೂಪಾಯಿ ಕೊಟ್ಟು ಎಗ್ನ ತೊಗೊಂಬಂದಿದ್ದಾನೆ ಬ್ರೋ, 15 ಎಗ್ನ. ಅದರಲ್ಲಿ 5 ಎಗ್ ಬ್ರೋ ಅಲ್ಲೇ ಒಡೆದೋಗ್ಬಿಟ್ಟಿದ್ದಾವೆ. 5 ಎಗ್ ಅಂದ್ರೂ ಒಂದೊಂದು ಎಗ್ 6 ಗ್ರಾಮ್ ಪ್ರೋಟೀನ್ ಬ್ರೋ. ಇದು ಎಲ್ಲರಿಗೂ ಗೊತ್ತಾಗಲ್ಲ ಬ್ರೋ. ಲೈಟ್ ವೇಟ್, ಯು ಕಮ್ ಆನ್ ಬಾಡಿ, ಕಮ್ ಆನ್. Come on, buddy, easy. Come on, one more. Come on. Oh. ಶೋಲ್ಡ್ರಲ್ಲಿ ಸಪ್ರೇಟ್ ಆಗ್ತಿದ್ದಾವೆ ಇಲ್ಲೆಲ್ಲ. ಆಯ್ತು ನಂದು ವರ್ಕೌಟ್. ಇನ್ನು ಬೈಸೆಪ್ಸ್ ಒಂದು ಬಾಕಿ ಐತಿ. ನೀವೇನು ಟೆನ್ಷನ್ ಮಾಡೋಕ್ಕೆ ಹೋಗ್ಬೇಡ್ರಿ, ಬೈಸೆಪ್ಸ್ ವರ್ಕೌಟ್ ಇನ್ನೂ ಬಾಕಿ ಐತಿ. ಸೊ ಶೋಲ್ಡ್ರ್ ಮಾಡಾಯ್ತು. ಸೊ ಇದು ನನ್ನ ಪಂಪ್, ಶೋಲ್ಡ್ರ್ ಪಂಪ್ ಅಮೇಝಿಂಗ್ ಕಾಣ್ತೈತಿ. ಬಾರ್ಬಲಲ್ಲಿ ಮಾಡೋಣ ಅಂತ ಮಾಡಿದ್ವಿ, ಬಟ್ ನಮ್ಮ ತಮ್ಮ ಕೇಬಲಲ್ಲಿ ಮಾಡೋಣ ಅಂದ. ಸೊ ಇವತ್ತು ಫಸ್ಟ್ ಎಕ್ಸಸೈಸ್ ಫಾರ್ ಬೈಸೆಪ್ಸ್ ಕೇಬಲ್. ಕಮ್ ಆನ್ ಬಡಿ. Two more. Come on. ಯಾವಾಗ ನಾನು ಶೋಲ್ಡ್ರ್ ಮತ್ತು ಈ ಬೈಸೆಪ್ಸ್ ಟ್ರೈನ್ ಮಾಡೋಕ್ಕೆ ಹೋಗ್ತಾನಲ್ಲ, ಅದು ಮೇನ್. ಇವಾಗ ಸ್ಟ್ಯಾಂಡಿಂಗ್ ಎಕ್ಸಸೈಜ್ ಯಾವುದೇ ಇರಲಿ, ಹೊಟ್ಟೆ ಹಸ್ಬಿಡುತ್ತೆ ನನಗೆ. ಅದು ಏನೋ ತಿನ್ಕೊಂಬರಲಿ, ಹೊಟ್ಟೆ ಖಾಲಿ ಅನಿಸುತ್ತೆ, ಆ ಥರ ಫೀಲ್ ಅನಿಸುತ್ತೆ. ಸೊ ಈ ಥರ ಪುಲ್ ಮಾಡ್ತಾ ಇರ್ತೀವಿ, ಸ್ವಲ್ಪ ಕೋರ್ ಮೇಲೆ ಲೋಡ್ ಬೀಳ್ತಾ ಇರುತ್ತೆ. ಕೋರ್ ಮೇಲೆ ಲೋಡ್ ಬಿಟ್ಟರೆ ಕೋರ್ ಫೀಲ್ ಆಗ್ಬೇಕಲ್ಲ, ಕೋರ್ ಮಸಲ್ ಅದೇನು ರೆಕ್ಟಸ್ ಅಬ್ಡೋಮನ್ಸ್ ಇದೆ ಅದು ಫೀಲ್ ಆಗ್ಬೇಕು. ಬಟ್ ಒಳಗಿಂದ ಹಂಗೆ ಏನು ತಿಂದು ಬರಲಿಲ್ಲಂಗೆ ಆಗುತ್ತಲ್ಲ, ಆ ಥರ ಅನಿಸುತ್ತೆ. ಫಕ್ ಆಫ್. ಆಗಲ್ಲಿ ಏನು ಮಾಡಿದ್ದಲ್ಲ, ನಾ ಏನೋ ಒಂದು 10 ರೆಪಿಟೇಷನ್ ಮಾಡಿದ್ದೇನೆ. ನನಗೇನು 10 ರೆಪಿಟೇಷನ್ ಮಾಡೋದು ಬೇಕಾಗಿಲ್ಲ, ಜಸ್ಟ್ 6 to 8 ಬಿಟ್ವೀನ್, ಇಷ್ಟರಲ್ಲಿ ನಾ ಫೇಲ್ಯೂರ್ ಆಗ್ಬೇಕು. ಸೊ ಅದ್ರ ಸಲ ನಾನು ಇವಾಗ 10 kg ಗೇನ್ ಮಾಡಿದ್ದೇನೆ. ಗೇನ್ ಅಲ್ಲ, ವೆಯ್ಟ್ ಜಾಸ್ತಿ ಹಾಕಿದ್ದೇನೆ. ಬಡಿ. Come on, last 2. Easy, buddy. Come on, you can. Come on, one more. ತುಂಬ ದಿನದಿಂದ ಬೈಸೆಪ್ ಸೈಜ್ ಚೆಕ್ ಮಾಡ್ಬೇಕಂತ ಇದ್ದೆ, ಬಟ್ ಲಾಸ್ಟ್ ವೀಕ ಮಾಡೋಣ ಅಂತ ಇದ್ದೆ. ಈ ಟೇಪ್ನ ಬಿಟ್ಟು ಹೋಗಿದ್ದೆ ಮನೆಯಲ್ಲಿ, ಇವತ್ತು ತೊಗೊಂಬಂದೆ. ನೋಡೋಣ ಎಷ್ಟು ದೊಡ್ಡದೈತೆ ಅಂತೇಳಿ ನಮ್ಮ ಬೈಸೆಪ್ಸ್. ಇಂಚ್ ಐತಿ ಕರೆಕ್ಟ್. 17 ಇಂಚ್ ಐತಿ. ಅಡ್ಡಿಲ್ಲ, ನ್ಯಾಚುರಲಿ ಅಂದ್ರೂ. ನಿಮ್ದು ಎಷ್ಟಿದೆ ಬೈಸೆಪ್ ಸೈಜ್ ಅಂತ ಹೇಳಿ ಕಮೆಂಟ್ ಮಾಡಿರಿ. ನನಗಿಂತ ನಿಮ್ದು ಯಾರ್ದಾನು ಬೈಸೆಪ್ ದೊಡ್ಡದಿದ್ರೆ ನ್ಯಾಚುರಲ್ ಬಾಡಿ ಬಿಲ್ಡರ್ಸ್ಗೆ ಹೇಳ್ತಾ ಇರೋದು ನಾನು.
ನನಗೆ ಟ್ಯಾಗ್ ಮಾಡಿರಿ ಬ್ರೋ. ನನಗೆ ಗೊತ್ತೈತಿ ಯಾರ್ದು ಇಲ್ಲ ಅಂತೇಳಿ, ನ್ಯಾಚುರಲ್ಲಿ 17 ಇಂಚ್ ಯಾರ್ದು ಇಲ್ಲ ಅಂತೇಳಿ ನನಗೆ ಗೊತ್ತೈತಿ. ಮತ್ತು ಯಾರದ್ದು ಹೆಸ್ರು ಹೇಳಕ್ಕೆ ಹೋಗ್ಬೇಡ್ರಿ, ನಂಗೆ ಗೊತ್ತೈತಿ. ನಾನು ನ್ಯಾಚುರಲ್ ಇದ್ದೇನೆ, ನೀವು ನ್ಯಾಚುರಲ್ ಇದ್ರೆ ನ್ಯಾಚುರಲಿ ನಿಮ್ಮ ಬೈಸಪ್ ಸೈಜ್ 17 ಇಂಚ್ ಇದ್ರೆ ರಿಪ್ಲೈ ಮಾಡಿರಿ ಇದಕ್ಕೆ. ಇದನ್ನ ನಾನು ಮೊದಲಿಗೆ ಸ್ಟ್ಯಾಂಡಿಂಗಲ್ಲಿ ಮಾಡ್ತಿದ್ದೆ. ಸೊ ಸ್ಟ್ಯಾಂಡಿಂಗಲ್ಲಿ ಮಾಡಿದ್ರೆ ಏನಾಕಿತ್ತು ಅಂತಂದ್ರೆ ನನಗೆ ಅಷ್ಟೊಂದು ಬೈಸೆಪ್ಸ್ ಮೇಲೆ ಲೋಡ್ ಬೀಳೋದು ಫೀಲ್ ಆಗ್ತಿರಾಗಿತ್ತು. ಜಾಸ್ತಿ ನಾನು ಬಾಡಿನ ಇನ್ವಾಲ್ವ್ ಮಾಡ್ಕೊತಿದ್ದೆ ಲಿಫ್ಟ್ ಮಾಡಲಿಕ್ಕೆ. ಮತ್ತು ಇನ್ನೊಂದು ಏನಂತಂದ್ರೆ ನಾನು ರೈಟ್ ಸೈಡ್ ಮಾತ್ರ ಸ್ವಲ್ಪ ನನಗೆ ಫೀಲ್ ಆಗ್ತಿಲ್ಲ ಆಯಿತು. ನಾ ಬೈಸೆಪ್ಸ್ ಟ್ರೈನ್ ಮಾಡ್ತಿದ್ದೀನೋ ಏನು ಶೋಲ್ಡರ್ ಟ್ರೈನ್ ಮಾಡ್ತಿದ್ದೀನೋ ಹಂಗೆ ಅನ್ನಿಸ್ತೈತೆ. ಸೊ ಅದ್ರ ಸಲುವಾಗಿ ನಾನು ಇದರಲ್ಲೇ ಮಾಡ್ತೇನೆ. ಸೊ ಸಿಂಗಲ್ ಹ್ಯಾಂಡ್ನ ಮತ್ತೇನಂತಂದ್ರೆ ಇದು ಇನ್ನೂ ಸ್ವಲ್ಪ ಡೌನ್ ಆಗಿದ್ರೆ ಇನ್ನೂ ಚೆನ್ನಾಗಿರ್ತದೆ. ಬಟ್ ಇನ್ನೂ ಸ್ವಲ್ಪ ಡೌನ್ ಮಾಡಿದ್ರು ಅದು ನಾನು ಯಾಕೋ ತುಂಬ ಜಾಸ್ತಿ ಅನ್ಸಾತೈತಿ. ನೋಡೋಣ ನೆಕ್ಸ್ಟ್ ಟೈಮ್ ಮತ್ತೆ ಮಾಡಿ ನೋಡೋಣ ಹೆಂಗೆ ಅನಿಸ್ತದೆ ಅಂತೇಳಿ. ಈ ಸಲ ಇವತ್ತು ಇದನ್ನ ಟ್ರೈ ಮಾಡಿದ್ದೇನೆ. ಸೊ ನೆಕ್ಸ್ಟ್ ಸಲ ಸ್ವಲ್ಪ ಇನ್ನೂ ಡಿಕ್ಲೈನ್ ಇಡ್ತೇನೆ. ಸೊ ಆವಾಗ ಗೊತ್ತಾಗುತ್ತಲ್ಲ ಎರಡ್ರದ್ದು ಫೀಲ್ ಏನು ಅಂತ ಹೇಳಿ. ಸೊ ಆಮೇಲೆ ಅದನ್ನ ಡಿಸೈಡ್ ಮಾಡ್ಕೊಳೋಣ ಯಾವ ಆ್ಯಂಗಲಲ್ಲಿ ಇಟ್ಕೊಳೋಣ ಅಂತೇಳಿ. ಇದರಲ್ಲಿ ಎಷ್ಟು ಮಾಡಿದ್ರು ನಾ ಬೈಸೆಪ್ಸ್ ಟ್ರೈನ್ ಮಾಡೋ ಮುಂಚೆ ನಾನು ಲೆಫ್ಟ್ ಹ್ಯಾಂಡ್ ಏನು ಚೆನ್ನಾಗಿ ಟ್ರೈನ್ ಆಗುತ್ತಲ್ಲ ಅಷ್ಟು ರೈಟ್ ಹ್ಯಾಂಡ್ ಟ್ರೈನ್ ಆಗೋಂಗಿಲ್ಲ. ಆಪ್ನ ಇದನ್ನ ಇದು ಇವಾಗ ಲಾಸ್ಟ್ ಸೆಟ್ ಮಾಡಿದ್ನಲ್ಲ ಅದಕ್ಕೆ ಇದು ಕಂಪೇರ್ ಮಾಡಿದ್ರೆ ಇವಾಗ ಸ್ವಲ್ಪ ನನಗೆ ರೈಟ್ ಬೈಸೆಪ್ಸ್ ಮೇಲೆ ಸ್ವಲ್ಪ ಲೋಡ್ ಚೆನ್ನಾಗಿ ಬಿದ್ದಿರ್ತಾರೆ ಫೀಲ್ ಆಗತ್ತೈತಿ. ಹೆಂಗಂತಂದ್ರೆ ಇವಾಗ ಎರಡು ಕಡೆ ಸೇಮ್ ಲೋಡ್ ಬೀಳುತ್ತಲ್ಲ ಆ ಥರ ಫೀಲ್ ಅನ್ನಿಸ್ತದೆ. ಫಸ್ಟ್ ಏನು ಸೆಟ್ ಮಾಡಿದ್ನಲ್ಲ ಸೊ ನಾನು ಲೆಫ್ಟ್ ಹ್ಯಾಂಡ್ ಚೆನ್ನಾಗಿ ಫೀಲ್ ಆಗ್ತಾಯಿತ್ತು. ಬಟ್ ಅಷ್ಟೊಂದು ನನಗೆ ರೈಟ್ ಹ್ಯಾಂಡ್ ಫೀಲ್ ಆಗ್ತಿಲ್ಲ ಆಗಿತ್ತು. ನಾನು ಟ್ರೈನ್ ಮಾಡ್ತಿದ್ದೇನೋ ಇಲ್ಲೋ ಹಂಗೆ ಅನಿಸುತ್ತೆ ಒಂದೊಂದು ಸಾರಿ. ಇದಕ್ಕೆ ಏನಾಗುತ್ತೆ ಅಂದರೆ ಜಾಸ್ತಿ ನಂಗೆ ಶೋಲ್ಡರ್ ಈ ಥರ ಮಾಡಿಬಿಡ್ತೇನೆ ನಾನು. ಸೊ ಯಾಕಂತಂದ್ರೆ ಅದರಲ್ಲಿ ಸ್ವಲ್ಪ ನನ್ನದು ರೈಟ್ ಬೈಸೆಪ್ ಸ್ವಲ್ಪ ವೀಕ್ ಐತಿ. ಅದು ಇದರಲ್ಲಿ ಮೇನ್ ಇಂಪಾರ್ಟೆಂಟು ಆಗ್ತೈತಿ. ಅದ್ರ ಸಲುವಾಗಿ ವೀಕ್ ಐತೆ ಅಂತೇಳಿ ವೀಕ್ ಐತೆ ಅಂತೇಳಿ ಬಿಡೋಕ್ಕೂ ಬರಲ್ಲ, ಅದನ್ನು ಸ್ಟ್ರಾಂಗ್ ಮಾಡ್ಬೇಕಾಗುತ್ತೆ. ಸೊ ಅದ್ರ ಸಲುವಾಗಿ ನಾನು ಲಾಸ್ಟಿಗೆ 1 ರೆಪಿಟೇಷನ್ ಇದಕ್ಕೆ ಜಾಸ್ತಿ ಮಾಡಿದ್ದು. 2 ವೇರಿಯೇಷನ್ ಆಯಿತು, ಇನ್ನೊಂದು ವೇರಿಯೇಷನ್ ಮಾಡೋಣ. ಬೈಸೆಪ್ಸ್ ನಾನು ಇವಾಗ ನಮ್ಮ ಅನಾಟಮಿ ಎಲ್ಲ ಮರೆತು ಬಿಟ್ಟಿದ್ದೇನೆ. ಎಲ್ಲ ಮಸಲ್ಸ್ ನೇಮೆಲ್ಲ ಮರೆತು ಬಿಟ್ಟಿದ್ದೇನೆ ನಾನಂತೂ. ಒಂದ್ಸಲ ಬುಕ್ ಓಪನ್ ಮಾಡ್ಬೇಕು ಅನ್ಸಾತೈತಿ. ಯಾಕಂತಂದ್ರೆ ಒಂದು ಟೈಮಲ್ಲಿ ಲಾಸ್ಟ್ ಇಯರ್ ಇದೇ ಟೈಮ್ ಅಲ್ಲ ಡಿಸೆಂಬರಲ್ಲಿ ನಂದು ಯಾವುದದು KL11 ಡಿಪ್ಲೊಮಾ ಪರ್ಸನಲ್ ಟ್ರೈನಿಂಗ್ ಕೋರ್ಸ್ ಮಾಡಿದ್ನಲ್ಲ. ಸೊ ಆವಾಗ ಒಂದೊಂದು ಮಸಲ್ನು ಎಷ್ಟು ಸಲ ಅಂತ ನಾನು ನಿಜವಾಗಂತಂದರೆ ಇಂಗ್ಲೀಷ್ ನಂಗೆ ತುಂಬ ಡಿಫಿಕಲ್ಟ್. ಅದರಲ್ಲಿ ನಾನು ಅವನ್ನೆಲ್ಲ ನೆನ್ಪಿಡ್ಕೊಳಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ದೇನೆ ಅಂತಂದ್ರೆ ಎಲ್ಲ ಟೈಮು ಶಾರ್ಟ್ ನೋಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಎಲ್ಲ ಹೆಸರ್ದು. ಸೊ ಆಮೇಲೆ ವರ್ಕೌಟ್ ಮಾಡೋ ಮುಂಚೆ ಆ ಇದೇ ಮಸಲ್ನ ಹಿಟ್ ಮಾಡ್ತಾಯಿದ್ದೀನಿ ಅಂಥೇಳಿ ಅದನ್ನೆಲ್ಲ ನೆನ್ಪು ಮಾಡ್ತಾ ಇವಾಗ ಅಡ್ಡಿಲ್ಲ. ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಯಾವ ಥರ ಅಂತಂದರೆ ಇವಾಗ ಬೈಸೆಪ್ಸಲ್ಲಿ ಇವಾಗ ನೋಡಿ 3 ಮಸಲ್ ಇರುತ್ತೆ. ಸೊ ಇದೇ ಮಸಲ್ ಇದೆ ಅಂತ ಹೇಳಿ ಸ್ವಲ್ಪ ಆವಾಗ ನನಗೆ ಗೊತ್ತಾಗಲ್ಲ ಅಷ್ಟೇ. ಒಂದು ಸಲ ಬುಕ್ ಓಪನ್ ಮಾಡಿದ್ರೆ ಮತ್ತೆ ಕರೆಕ್ಟ್ ಆಗುತ್ತೆ. Come on.
ನೀವೇನಾದರೂ ಬೈಸೆಪ್ಸ್ ಬ್ರೇಕಿಯೋಲಿಸ್ ಅಂತಂದರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅದು. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈ ಥರನ ಬರುತ್ತೆ. ಫಕ್ ಆಫ್ ನೋಡುವ, ಬೈಸೆಪ್ ಬ್ರಾಚಿ ಬ್ರೇಕಿಯಾಲಿಸ್, ಬ್ರೇಕಿಯೋ ರೇಡಿಯಾಲಿಸ್. ಇವಾಗ ನಾ ಟ್ರೈನ್ ಮಾಡ್ತಿರೋ ಮಸಾಲ ಬ್ರೇಕಿಯೋ ರೇಡಿಯಾಲಿಸ್ ಅಂತೇಳಿ. ಸೊ ಅದು ಬಂದು ಈ ಥರ ಬರುತ್ತೆ ಇಲ್ಲಿಂದ. ಸೊ ನಾವೇನೋ ಟ್ರೈನ್ ಮಾಡೋ ಮುಂಚೆ ಸೊ ಈ ಪಾರ್ಟಲ್ಲಿ ಇವಾಗ ನಾವು ಟೈಟ್ ಮಾಡಿದಾಗ ಇದೇನು ಕಾಣುತ್ತಲ್ಲ, ಸೊ ಈ ಮಸಾಲ್ ಸಲುವಾಗಿ ಇದನ್ನ ಟ್ರೈನ್ ಮಾಡೋದು. ಸೊ ಇದು ನಮ್ಮ ಬೈಸೆಪ್ಸ್ ಪಾರ್ಟಲ್ಲೇ ಬರುತ್ತೆ. ಸೊ ಇದನ್ನು ನೀವು ಟ್ರೈನ್ ಮಾಡ್ಬೇಕಂದ್ರೆ ಒಂದು ನೀವು ಕೇಬಲಲ್ಲಿ ಮಾಡಿರಿ, ಅಂತಂದ್ರೆ ರೋಪಲ್ಲಿ ಹಿಡ್ಕೊಂಡು ಈ ಥರ ಮಾಡ್ತೀವಲ್ಲ ಅದೊಂದು ಮಾಡಿರಿ. ಇಲ್ಲಾಂದ್ರೆ ಇವಾಗ ನಾ ಮಾಡ್ತಿದ್ದೀನಲ್ಲ ಇದನ್ನು ಮಾಡಿರಿ. ಒಂದು ಸಲ ನಾನು ಇದನ್ನು ಮಾಡ್ತೀನಿ, ನೆಕ್ಸ್ಟ್ ಸೆಷನಲ್ಲಿ ಅದನ್ನ ಮಾಡ್ತೇನೆ. ಬಟ್ ನಂಗೆ ಇದನ್ನು ಮಾಡೋ ಮುಂಚೆ ನಾನು ಜಾಸ್ತಿ ಕ್ಲೋಸ್ ಆಗಿರ್ತೇನೆ ಇದನ್ನ. ಸೊ ಅವಾಗ ನನಗೆ ಜಾಸ್ತಿ ಎಫೆಕ್ಟಿವ್ ಇಲ್ಲಿರುತ್ತೆ. ನಮ್ಮ ಬೈಸೆಪ್ಸ್ ಅಷ್ಟೊಂದು ಇನ್ವಾಲ್ವ್ ಆಗೋಲ್ಲ. ಯಾಕಂದರೆ ಇದರಲ್ಲಿ ನಮ್ಗೆ ಬಾಟಮ್ ಅಂತ ಅಂದರೆ ಇವಾಗ ಲಿಫ್ಟ್ ಮಾಡ್ತಿರ್ತವಲ್ಲ ಈ ಫೇಸಲ್ಲಿ ನಮ್ಗೆ ಲಿಫ್ಟ್ ತುಂಬ ಹೆವಿ ಲೋಡ್ ಬರುತ್ತೆ. ಮೇಲೆ ಬರ್ತಾ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಅದ್ರ ಸಲುವಾಗಿ ಸಿಕ್ಸ್ ಪ್ಯಾಕ್ ಯಾವಾಗ ಹೊರಗೆ ಬರ್ತಾವ ಅನ್ಸಾತೈತಿ. ಅದು ಕಟ್ಟಿಂಗ್ಸ್ ಫೇಸಲ್ಲಿ ಇರುತ್ತಲ್ಲ, ಡಯಟ್ ಮಾಡೋದು ಸ್ವಲ್ಪ ಡಿಸಿಪ್ಲಿನ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಡಯಟ್ ತುಂಬ ಇಂಪಾರ್ಟೆಂಟ್ ಏನು ತಿಂತಾ ಇರೋದು ಎಲ್ಲ. ಬಟ್ ಆವಾಗ ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ. ಕ್ರೇವಿಂಗ್ಸ್ ಎಲ್ಲ ತುಂಬ ಆಗ್ತಾ ಇರುತ್ತೆ, ಮೂಡೆಲ್ಲ ಸ್ವಿಂಗ್ಸ್ ಆಗ್ತಾ ಇರುತ್ತೆ. ಬಟ್ ಈ ಟೈಮ್ ಅಂತ ಅಂದ್ರೆ ಈ ಮೂಮೆಂಟ್ ಇರುತ್ತಲ್ಲ, ಕನ್ನಡಿ ಒಳಗೆ ನಾವು ನಮ್ಮ ಬಾಡಿ ಕಂಡೀಷನ್ನ ನೋಡ್ಕೊತಾ ಇರ್ತೀವಲ್ಲ, ಕ್ರೇಜಿ ಬ್ರೋ, ಡ್ಯಾಮ್ ಕಾಣ್ತಾ ಇರುತ್ತೆ. ಅವಾಗ ಇರುತ್ತಲ್ಲ ಅದ್ರ ಮುಂದೆ ಹೆಂಗೆ ಅನಿಸೋದಂದ್ರೆ ಒಂದು ಪೋಜಿಂಗ್ ಮುಗಿಯೋವರೆಗೂ ನಾನು 100% ಡಯಟ್ ಮಾಡ್ಬೇಕು, ಏನು ಚೀಟ್ ಮೀಲ್ ಮಾಡೋಕೆ ಹೋಗ್ಬಾರ್ದು, ಈ ಥರ ಮೈಂಡ್ ಸೆಟ್ ಬರುತ್ತೆ. ಯಾಕಂದ್ರೆ ಅಷ್ಟು ಚೆನ್ನಾಗಿ ನಮ್ಮ ಬಾಡಿ ಕಂಡೀಷನ್ ನಮಗೆ ಕಾಣ್ತಾ ಇರುತ್ತೆ ಪೋಜಿಂಗ್ ಮಾಡೋ ಮುಂಚೆ. ಅದು ಕಟ್ಟಿಂಗ್ ಫೇಸಲ್ಲಿ ಮಾತ್ರ ಒಂದೊಂದು ಸಿಕ್ಸ್ ಪ್ಯಾಕೆಲ್ಲ ಹಂಗೆ ಬಿಸ್ಕೆಟ್ ಥರ ಹಿಡಿಬೋದು, ಹಂಗೆ ಆ ಥರ ಕಾಣ್ತಾ ಇರುತ್ತೆ. ಇನ್ನೊಂದು ಸ್ವಲ್ಪ ದಿನ ಬರ್ತಾವೆ, ಯಾವ ಥರ ಬರೆಸ್ತೇನೆ ಅಂತೇಳಿ, ಯಾವ ಥರ ಬರೆಸ್ತಾ ಇದ್ದೇನೆ ಅಂತೇಳಿ ನಿಮ್ಗೆ ಅದ್ರ ಬಗ್ಗೆನೇ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಸೊ लगातार रहो भाई वीडियो पे, उतना ही है. ಶೋಲ್ಡರ್ ಮಾತ್ರ ನಮ್ಮ ಮಿಡಲ್ ಡೆಲ್ಟಾಯ್ಡ್ ಮಾತ್ರ ಸಪ್ರೇಟ್ ಕಾಣುತ್ತೆ, ಇಲ್ಲಿ ಪೋಸ್ಟರ್ ಡೆಲ್ಟಾಯ್ಡ್ ಸಪ್ರೇಟ್ ಕಾಣುತ್ತೆ. ಸಿ ಈ ಕಡೆದು ಮಾತ್ರ ಕ್ರೇಜಿ ಕಾಣ್ತಾ ಇರುತ್ತೆ. ಇಲ್ಲೆಲ್ಲ ಒಳಗಿನ ಫೈಬರ್ಸ್ ಎಲ್ಲ ಕಾಣ್ತಾ ಇರುತ್ತೆ. ನಾ ಏನು ಪೋಸ್ಟರ್ ಡೆಲ್ಟಾಯ್ಡ್ಗೇನು ಟ್ರೈನ್ ಮಾಡಲ್ಲ, ನಾ ಇನ್ನೂವರೆಗೂ ಟ್ರೈನ್ ಮಾಡಿಲ್ಲ. ಸೊ ನನಗೇನು ಅನ್ನಿಸ್ತಾ ಇಲ್ಲ ಮುಂದೆ ನಾನು ಟ್ರೈನ್ ಮಾಡ್ತೇನೆ ಅಂತೇಳಿ. ಯಾಕಂತಂದ್ರೆ ಸೊ ಆಲ್ಮೋಸ್ಟ್ ನಾನು ಬ್ಯಾಕ್ ಟ್ರೈನ್ ಮಾಡೋ ಮುಂಚೆನೂ ಆ ಮಸಲ್ ಇನ್ವಾಲ್ವ್ ಆಗುತ್ತೆ. ಸೊ ಅದ್ರ ಸಲುವಾಗಿ ನಾವು ಪರ್ಟಿಕ್ಯುಲರ್ ಆಗಿ ನನಗೆ ಅನಿಸಿದ ಮಟ್ಟಿಗೆ ನಂಗೆ ಮಾಡ್ಬೇಕು ಅನಿಸ್ತಾ ಇಲ್ಲ. ಯಾಕಂತಂದ್ರೆ ನನಗೆ ನನ್ನ ಬಾಡಿ ಕಂಡೀಷನ್ ಮೇಲೆ ನಾನು ಮಾತಾಡ್ತಾ ಇರೋದು. ಸೊ ನಿಮ್ಮದು ಯಾರ್ದಾನು ವೀಕ್ ಇದೆ ಅಂತ ಟ್ರೈನ್ ಮಾಡಿರಿ. ಮತ್ತು ನಾ ಹೇಳಿದ್ದೇನೆ ಅಂತೇಳಿ ಆ ಮಸಲ್ಗೆ ಟ್ರೈನ್ ಮಾಡಲಿದೆ ಇರೋಕ್ಕೆ ಹೋಗ್ಬೇಡ್ರಿ. ಓಕೆನಾ? ಸೊ ನನ್ನ ಬಾಡಿ ಮೇಲೆ, ನನ್ನ ಬಾಡಿ ಕಂಡೀಷನ್ ಮೇಲೆ ನಾನು ಯಾವ ಎಕ್ಸಸೈಸ್ ಮಾಡ್ಬೇಕಂತೇಳಿ ನಾನು ಚೂಸ್ ಮಾಡ್ಕೊತೀನಿ. ಸೊ ಆಯ್ತಲ್ಲ ಇವತ್ತಿಂದ ವರ್ಕೌಟ್.
ನಾನು ನಿಮಗೆ ಶೋಲ್ಡರ್ ವರ್ಕೌಟ್ ತೋರಿಸಿಲ್ಲ ನಾ ಏನು ಶೋಲ್ಡರ್ ವರ್ಕೌಟ್ ಮಾಡ್ತೇನೆ ಅಂತ ನಿಮ್ಗೆ ಏನಾದರೂ ನೋಡ್ಬೇಕು ಅನಿಸಿದ್ರೆ ಕಮೆಂಟ್ ಮಾಡಿರಿ. ಮತ್ತು ಇವತ್ತಿನ ವೀಡಿಯೋ ನೋಡಿ ನಿಮಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ. ಮತ್ತು ನಿಮಗೇನಾದರೂ ತುಂಬ ಚೆನ್ನಾಗಿ ಈ ವಿಡಿಯೋ ನಿಮ್ಗೇನಾದರೂ ಚೆನ್ನಾಗಿ ಅನ್ನಿಸ್ತಂದ್ರೆ ಒಬ್ಬರು ಶೇರ್ ಮಾಡಿರಿ. ओके ब्रो, इतना ही है और कुछ नहीं. सो मिलते हैं कल.